ನೀಲಾ ಕುಕಿಂಗ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ತುಂಬ ಟೇಸ್ಟಿಯಾಗಿರೋ ಟೊಮೆಟೊ ಗೀ ರೈಸ್ ಯಾವ ರೀತಿ ಮಾಡೋದಂತ ನೋಡೋಣ. ಹಲವಾರು ರೀತಿ ಗೀ ರೈಸ್ನ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಎರಡೇ ಟೊಮೆಟೊಯಿಂದ ಒಂದು 4 ಜನ ತಿನ್ನೋ ಥರ ನಿಮಗೆ ನಾನು ಗೀ ರೈಸ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ತುಪ್ಪ ಆಪ್ಷನಲ್ ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಹಾಕಿದ್ರೆ ಸ್ವಲ್ಪ ರಿಚ್ ಫ್ಲೇವರ್ ಇರುತ್ತೆ. ಆದ್ದರಿಂದ ಜೀರಿಗೆ ಬಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಸ್ಟಾರು ಒಂದೇ ಒಂದು ಏಲಕ್ಕಿ ಹಾಕಿ ಕಲುವ ಒಂದು ಪೀಸ್ ಹಾಕ್ಬಿಟ್ಟು ಗ್ಯಾಸ್ ಉರಿ ಬಂದು ಸ್ಲಿಮ್ಮಲ್ಲೇ ಇಟ್ಟು ನೀಟಾಗಿ ಸ್ವಲ್ಪ ಕಲರ್ ತಿರುಗೋ ಥರ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಸಣ್ಣಕ್ಕೆ 2 ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ ಉದ್ದುದ್ದಕ್ಕೆ. ಅದನ್ನು ಹಾಕಿ ನೀಟಾಗಿ ಗೋಲ್ಡನ್ ಕಲರ್ ಆಗೋ ಥರ ನಾವು ಇಲ್ಲಿ ಫ್ರೈ ಮಾಡ್ಕೊಬೇಕು. 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸಾಕು. ಖಾರ ನಿಮಗೆ ಇಷ್ಟ ಆದವರು ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕೊಬೋದು. ನೆನಪಿರಲಿ, ಯಾವುದೇ ರೀತಿ ನಾವು ಇಲ್ಲಿ ಚಿಲ್ಲಿ ಪೌಡರ್ ಏನು ಹಾಕಲ್ಲ, ಬೇರೆ ಹಸಿಮೆಣ್ಸಿನ್ಕಾಯಿನೇ ಖಾರ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಗ್ಯಾಸ್ ಉರಿ ಸಿಮ್ಮಲ್ಲೇ ಇಟ್ಟು ನಾವು ಹಸಿ ಸ್ಮೆಲ್ ಹೋಗೋ ಗಂಟ ನಾವು ಫ್ರೈ ಮಾಡ್ಕೊಬೇಕು. ನಾನು ತೋರಿಸ್ತಾ ಇರೋದು 1.5 ಗ್ಲಾಸ್ ಅಕ್ಕಿಗೆ ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ನಿಮಿಷ ನಾನು ಲೋ ಫ್ಲೇಮಲ್ಲಿ ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕಟ್ ಮಾಡಿದ್ರು ಹಾಕೊಬೋದು, ಹಾಗೇ ಪುದೀನ ಕೊತ್ತಂಬರಿ ಹಾಕೊಬೋದು. ಹಾಕಿ ಅದು ಸ್ವಲ್ಪ ಕ್ರಂಚಿಯಾಗಿ ಬರೋ ಥರ ಎಣ್ಣೆಲೇ ಹುರ್ಕೊಂಡು, ನೆನಪಿರಲಿ ಹುಳಿ ಟೊಮೆಟೊ ಹಾಕಬಾರ್ದು. ಆ್ಯಪಲ್ ಟೊಮೆಟೊ 1-2 ಟೊಮೆಟೊ ತಗೊಂಡು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಂಡು ಟೊಮೆಟೊ ಬಂದು ಮ್ಯಾಶ್ ಆಗೋ ಥರ ನಾವು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 3 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ಸಾಕು. ಟೊಮೆಟೊ ಎಲ್ಲ ನೀಟಾಗಿ ಮ್ಯಾಶ್ ಆಗಿರುತ್ತೆ. ನೋಡಿ, ನೀವು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸರಿ ಟೊಮೆಟೊ ಎಲ್ಲ ಹಾಗೆ ಮ್ಯಾಶ್ ಆಗಿಬಿಡುತ್ತೆ. ಇಷ್ಟಕ್ಕೆ ಮಾತ್ರ ಮ್ಯಾಶ್ ಆದರೆ ಸಾಕು, ತೀರಾ ಮ್ಯಾಶ್ ಆಗೋದು ಬೇಕಾಗಿಲ್ಲ. ಈ ಥರ ಟೊಮೆಟೊ ಮ್ಯಾಶ್ ಆಗಿದ ತಕ್ಷಣ 1 ಸ್ಪೂನ್ ನಾವು ಮೊಸರು ಹಾಕ್ಕೊಬೇಕು. ಮೊಸರು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತಲ್ವ. ಆದ್ದರಿಂದ 1 ಸ್ಪೂನ್ ಮೊಸರು ಹಾಕ್ಕೊಳ್ಳಿ. ಮೊಸರು ಬಂದು 1 ಸ್ಪೂನ್ ಇದೆ ಸಾಕು, ಜಾಸ್ತಿ ಏನು ಹಾಕೋದು ಬೇಡ, ಹುಳಿ ಆಗಿಬಿಡುತ್ತೆ. ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ನಾನು ಹಾಲು ಹಾಕ್ಕೊತಾ ಇದ್ದೀನಿ. ಹಾಲನ್ನ ಕಾಯಿಸಿ ಹಾಕ್ಕೊಬೇಕು. ಆಪ್ಷನಲ್, ಹಾಲು ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದ್ರೂ ಪರವಾಗಿಲ್ಲ. ನೀವು ಇದನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಡಬೇಕು. ಗ್ಯಾಸ್ ಬಂದು ಲೋ ಫ್ಲೇಮಲ್ಲಿ ಇಟ್ಟು ಸೌಟೆಲ್ಲ ಆಡಿಸ್ತೇನೆ 1 ನಿಮಿಷ ಆಗಿದ ತಕ್ಷಣವೇ ನೀಟಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡಿದೆ. ಇವಾಗ 1.5 ಗ್ಲಾಸ್ಗೆ 3 ಗ್ಲಾಸ್ ನಾವು ನೀರು ಹಾಕ್ಕೊಬೇಕು. ನೀರು ಕಮ್ಮಿನೂ ಹಾಕ್ಬಿಡ್ರಿ, ಜಾಸ್ತಿನೂ ಹಾಕ್ಬಿಡ್ರಿ. 1.5 ಗ್ಲಾಸ್ಗೆ ಕರೆಕ್ಟಾಗಿ 3 ಗ್ಲಾಸ್ ಆಗೋ ಥರ ನೀರು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ನೀರು ಮರಳಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಗೆ ಮರಳಿದ ತಕ್ಷಣ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ. ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಅಕ್ಕಿ ಬಂದು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗಲೇ ನೆನೆಸಿಕ್ಕಿದ್ದೆ. ನೀರೆಲ್ಲ ನೀಟಾಗಿ ಸೋಗಿಸ್ಕೊಂಡು ಇದ್ರೊಳಗೆ ಹಾಕ್ಕೊಂಡು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ತಕ್ಷಣ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಬಂದು ಸ್ವಲ್ಪ ಹೆಚ್ಚಿಗೆ ಅಂತ ಜಾಸ್ತಿ ಹೆಚ್ಚಿಗೆ ಅಲ್ಲ, ಅದಕ್ಕೆ ನೀರಿಗೂ ಮತ್ತು ಅಕ್ಕಿಗೂ ಮ್ಯಾಚ್ ಆಗೋ ಥರ ಉಪ್ಪಿರಬೇಕು. ನಿಮ್ಗೆ ಅಳತೆ ಗೊತ್ತಿಲ್ಲ ಅಂದರೆ ಅಕ್ಕಿ ಹಾಕಿದ್ಮೇಲೆ ಒಂದು ತಿರುವು ಕೊಟ್ಟು ಒಂದು ಮರಳು ಬಂದಿದ ತಕ್ಷಣವೇ ನೀವು ಟೇಸ್ಟ್ ನೋಡಿಕೊಂಡು ಕುಕ್ಕರ್ ಮುಚ್ಚಿ 2 ವಿಷಿಲ್ ಬಂದರೆ ಸರಿ, ಟೊಮೆಟೊ ಬಾತ್ ರೆಡಿಯಾಗುತ್ತೆ. 2 ವಿಷಿಲ್ ಬಂದಿದೆ. ಯಾವ ರೀತಿ ರೆಡಿಯಾಗಿದೆ ಅಂತ ನೋಡೋಣ. ನೋಡಿ, ಈ ಥರ ತಿರುವು ಕೊಡ್ತಾ ಇರುವಾಗಲೇ ಇದಕ್ಕೆ ಚಿಕನ್ ಗ್ರೇವಿ ಇದ್ದರೆ ಒಳ್ಳೆ ಕಾಂಬಿನೇಷನ್, ಕುರ್ಮಾನು ಒಳ್ಳೆ ಕಾಂಬಿನೇಷನ್, ಪನ್ನೀರ್ ಗ್ರೇವಿ ಎಲ್ಲ ರೀತಿ ನಾವು ಇದ್ರಲ್ಲಿ ಮಿಕ್ಸ್ ಮಾಡಿ ನೆಂಚ್ಕೊಂಡು ನಾವು ತಿನ್ಬೋದು. ನೋಡ್ತಾ ಇದ್ದೀರಾ ಯಾವ ರೀತಿ ಬಂದಿದೆ ಅಂತ, ಉದ್ರಾಗೆ ಅನ್ನ ಎಲ್ಲ ಬೆಂದು ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಇದೇ ರೀತಿ ನೀವು ಟೊಮೆಟೊ ಗೀ ರೈಸ್ ಟ್ರೈ ಮಾಡಿ.